ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಿಯಕರ ಕಿರಣ್ಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾಳೆ ಪ್ರೇಯಸಿ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನಲ್ಲಿ ಬೆಂಕಿ ಹಚ್ಚಿ ಕೊಂದ ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರೇಯಸಿ ಪ್ರೇಮ ಏನಿದ್ದಾಳೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೈಕ್ ಗಿಫ್ಟ್ ನೀಡಬೇಕು ಅಂತ ಪ್ರೇಮ ಹೇಳಿರ್ತಾಳೆ. ಯುವತಿಯಿಂದ ಕಿರಣ್ ಅಂತರವನ್ನ ಕಾಯ್ದುಕೊಂಡಿರ್ತಾನೆ. ಮದುವೆ ವಿಚಾರವಾಗಿ ಮತ್ತೆ ಇಬ್ಬರ ಮಧ್ಯೆ ಜೋರಾದ ಗಲಾಟೆ ಆಗುತ್ತೆ. ಹಾಗಾಗಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಂದಿದ್ದಾಳೆ ಪ್ರೇಯಸಿ ಅನ್ನುವಂಥ ಗಂಭೀರ ಆರೋಪ ಇದು. ಪ್ರೇಯಸಿ ಪ್ರೇಮಾಳಿಂದ ಕಿರಣ್ನ ಭೀಕರ ಹತ್ಯೆಯಾಗಿದೆ. ಪ್ರೀತಿಸಿ ಕೈ ಕೊಡೋದಕ್ಕೆ ಮುಂದಾದ ಪ್ರಿಯತಮನಿಗೆ ಪ್ರೇಯಸಿಯೇ ಬೆಂಕಿ ಇಟ್ಟಿದ್ದಾಳೆ. ಆಗಸ್ಟ್ನಲ್ಲಿ ಇಬ್ಬರ ಮಧ್ಯೆ ಪರಿಚಯವಾಗುತ್ತೆ. ಫೆಬ್ರವರಿ 14ರಂದು ಪ್ರೇಮ ನಿವೇದನೆ ಮಾಡಿದಂಥ ಯುವತಿಯೇ ಹೋಗಿ ಪ್ರಪೋಸ್ ಮಾಡ್ತಾಳೆ. ಪ್ರೇಮ ಪ್ರಪೋಸಲ್ ಅನ್ನ ಕಿರಣ್ ಒಪ್ಪಿಕೊಳ್ತಾನೆ. ಕಿರಣ್ಗಾಗಿ 4.5 ಲಕ್ಷದ ಬೈಕ್ ಹಾಗೆ ಮೊಬೈಲ್ ಗಿಫ್ಟ್ ನೀಡಬೇಕು ಅಂತ ಪ್ರೇಮ ಅಂದುಕೊಂಡಿರ್ತಾಳೆ. ಆದ್ರೆ ಇತ್ತೀಚೆಗೆ ಆತ ಯುವತಿಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ಆಕೆಯಿಂದ ದೂರ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದರಿಂದ ಪ್ರೇಯಸಿ ಪ್ರೇಮ ಏನಿದ್ಲು ಆಕೆ ಸಾಕಷ್ಟು ನೊಂದು ಹೋಗಿರ್ತಾಳೆ. ಆತನನ್ನ ಕೊಂದು ತಾನೂ ಕೂಡ ಸಾಯುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾಳೆ. ಪ್ರೀತಿ ಪ್ರೇಮ ಅನ್ನುವಂಥ ಹುಚ್ಚು ಮನುಷ್ಯನನ್ನ ಯಾವ ರೀತಿ ಎಲ್ಲಿಯವರೆಗೂ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಈ ಘಟನೆ ನಿಜಕ್ಕೂ ಸಾಕ್ಷಿ ಆಗ್ತಾ ಇದೆ. ಮದುವೆ ವಿಚಾರವಾಗಿಯೂ ಕೂಡ ಮತ್ತೆ ಇವರಿಬ್ಬರ ನಡುವೆ ಗಲಾಟೆ ಆಗ್ತಾ ಇರತ್ತೆ. ನೀವೇನು ಎರಡನೆಯ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆತ ಪ್ರಿಯತಮ, ಆತನನ್ನ ಪ್ರೇಯಸಿ ಕೊಲೆ ಮಾಡಿದ್ದಾಳೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇನ್ನು ಮದುವೆ ವಿಚಾರವಾಗಿ ಗಲಾಟೆ ಆಗುತ್ತೆ. ಅದಾದ ನಂತರ ಕಿರಣ್ಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಯುವತಿ ಮನೆಯಲ್ಲಿಯೇ ಸುಟ್ಟು ಕರಕಲಾಗಿರುವಂಥದ್ದು ಕಿರಣ್. ಬ್ಯಾಡರಹಳ್ಳಿ ಪೊಲೀಸರಿಂದ ಸದ್ಯ ಯುವತಿಯ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಈ ವೇಳೆ ಎಲ್ಲ ವಿಚಾರವನ್ನ ಸ್ವತಃ ಪ್ರೇಮನೇ ಬಾಯ್ಬಿಟ್ಟಿದ್ದಾಳೆ. ಹೌದು, ನಾವಿಬ್ರು ಕೂಡ ಪ್ರೀತಿಸ್ತಾ ಇದ್ವಿ, ಅಥವಾ ಫೆಬ್ರವರಿ 14 ನಾನೇ ಆತನಿಗೆ ಹೋಗಿ ಪ್ರಪೋಸ್ ಮಾಡ್ತೇನೆ, ಆತ ಕೂಡ ಒಪ್ಪಿಕೊಂಡಿದ್ದ. ಆದರೆ ನಿಧಾನವಾಗಿ ಆತ ತನ್ನಿಂದ ಡಿಸ್ಟೆನ್ಸ್ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ದ. ಹಾಗಾಗಿ ಇದರಿಂದ ನನಗೆ ಕೋಪ ಬಂದಿರುವಂಥ ಕಾರಣ, ಜೊತೆಗೆ ನಾನು ಆತನಿಗೆ ಕೆಲವೊಂದಿಷ್ಟು ಗಿಫ್ಟ್ ನೀಡಬೇಕು ಅಂತಲೂ ಕೂಡ ಅಂದುಕೊಂಡಿದ್ದೆ. ಯಾವಾಗ ಆತ ತನಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ತಿಳಿದು ಬಂತು, ಆ ನಂತರದಲ್ಲಿ ನಾನು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದೇನೆ ಅಂತ ಹೇಳಿ ಸ್ವತಃ ಪ್ರೇಯಸಿನೇ ಇದೀಗ ಒಪ್ಪಿಕೊಂಡಿದ್ದಾಳೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮದುವೆ ವಿಚಾರಕ್ಕಾಗಿ ಇಬ್ಬರ ನಡುವೆ ನಿಧಾನವಾಗಿ ಆರಂಭವಾದಂತಹ ಗಲಾಟೆ ಪ್ರಿಯಕರನನ್ನ ಸಾಯಿಸುವಂತಹ ಲೆವೆಲ್ಗೆ ಹೋಗಿ ತಲುಪಿ ಫೈನಲ್ ಆಗಿ ಆತ ಪ್ರಿಯಕರ ಕಿರಣ್ಗೆ ಈಕೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾಳೆ ಅನ್ನುವಂಥ ಆರೋಪ ಆಯಿತು. ಮಧ್ಯಾಹ್ನ ಸುಮಾರು 1:15 1:45 ನಡುವೆ ನಮ್ಮ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಅನ್ನುವರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳ್ಕೊಂಡಿರ್ತಾರೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಅವಳು ಎನ್ಕ್ವೈರಿಲಿ ಏನಾದರೂ ಹೇಳಿದಾಳೆ ಹೇಗಾಯಿತು ಇನ್ಸಿಡೆಂಟ್? ಇಲ್ಲ, ಇನ್ನು ಪ್ರಕರಣ ದಾಖಲಾಗ್ತಾ ಇದೆ. ಸೊ ಅದಾದಮೇಲೆ ವಿಚಾರಣೆ ಮಾಡಿ ನಮಗೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಇದನ್ನು ವಿಚಾರಣೆ ಮಾಡಿದ ನಂತರ ಕನ್ಫರ್ಮ್ ಮಾಡ್ತೀವಿ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆಕೆಯೇ ತನ್ನ ಪ್ರಿಯಕರ ಕಿರಣ್ಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾಳೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸದ್ಯ ಮೂರನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆತ ಪ್ರಿಯಕರ ಕಿರಣ್ ಅಂತ ಹೇಳಿ ಆತನ ಹೆಸರು. ಸದ್ಯ ಪೊಲೀಸರು ಈಗ ಪ್ರೇಯಸಿ ಪ್ರೇಮ ಏನಿದ್ದಾಳೆ ಆಕೆಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣದಿಂದ ಈ ರೀತಿಯಾಗಿ ಕೊಲೆಯನ್ನು ಮಾಡಿದ್ರಿ, ಜೊತೆಗೆ ನಿಮ್ಮ ನಡುವೆ ಯಾಕೆ ಯಾವ ಕಾರಣಕ್ಕೆ ಗಲಾಟೆ ಆಗಿತ್ತು, ನಿಮ್ಮಿಬ್ಬರ ಪರಿಚಯ ಹೇಗೆ ಆಯಿತು, ಪರಿಚಯ ಆದ ನಂತರದಲ್ಲಿ ಯಾಕೆ ಈ ರೀತಿಯಾದಂತಹ ಗಲಾಟೆ ಶುರುವಾಯಿತು, ಈ ರೀತಿಯಾಗಿ ಸಮಗ್ರ ತನಿಖೆ ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈಕೆಯೂ ಕೂಡ ಹೌದು, ನಾನೇ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದು, ಜೊತೆಗೆ ಆತ ತನ್ನನ್ನು ದೂರ ಮಾಡ್ತಾ ಇದ್ದ ಅಂತ ಹೇಳಿ ನಿಂದಿಸ್ತಾ ಇದ್ದ ಅನ್ನೋದಾಗಿಯೂ ಕೂಡ ಈಕೆ ಸದ್ಯಕ್ಕೆ ಆರೋಪವನ್ನು ಮಾಡಿದ್ದಾಳೆ. ಸದ್ಯ ಇತ್ತೀಚೆಗೆ ಯುವತಿಯಿಂದ ಅಂತರ ಕಾಯ್ದುಕೊಂಡಿದ್ದ ಕಿರಣ್ ಎನ್ನುವಂಥ ಕಾರಣಕ್ಕಾಗಿ ತನ್ನ ಪ್ರಿಯಕರನನ್ನೇ ಈಕೆ ಕೊಲೆ ಮಾಡಿದ್ದಾಳೆ.
ಮದುವೆ ವಿಚಾರಕ್ಕಾಗಿಯೂ ಕೂಡ ಮತ್ತೆ ಗಲಾಟೆ ಆಗತ್ತೆ ಅಂತ ಹೇಳಿದ್ರೆ ಈಕೆ ಪ್ರೀತಿಸಿರ್ತಾರೆ, ಹಾಗಾಗಿ ಮದುವೆಯೂ ಕೂಡ ನಿನ್ನನ್ನೇ ಆಗಬೇಕು ನಾನು ಅಂತ ಹೇಳಿ ಆ ಪ್ರಿಯಕರನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ. ಆದರೆ ಪ್ರಿಯಕರ ಮಾತ್ರ ಮದುವೆಗೆ ಒಪ್ಪಿಗೆಯನ್ನು ಕೊಡ್ತಾ ಇರೋದಿಲ್ಲ, ಆಗೋದಿಲ್ಲ ಅಂತನ ಅಥವಾ ಬೇರೆ ಕಾರಣಗಳನ್ನು ಆತ ನೀಡ್ತಾ ಇರ್ತಾನೆ. ಇದರಿಂದ ನೊಂದು ಪ್ರಿಯತಮೆ ಈ ರೀತಿಯಾಗಿ ಪ್ರಿಯಕರನನ್ನೇ ಮುಗಿಸಿದ್ದಾಳೆ.